ನಮಸ್ಕಾರ. ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ 8ನೇ ತರಗತಿಯ ವಿಜ್ಞಾನದ ಬ್ಯಾಚ್ ಕೋರ್ಸ್ ನಡೀತಿದೆ. ಈ ಒಂದು ಬ್ಯಾಚ್ ಕೋರ್ಸ್ನಲ್ಲಿ ಭಾಗ 1 ಅಧ್ಯಾಯ 2ನೇ ಆದ ನಮ್ಮ ಪರಿಸರದ ಬಗ್ಗೆ ನೋಡ್ಕೊಳ್ಳೋಣ. ದಯವಿಟ್ಟು ಈ ಒಂದು ಬ್ಯಾಚ್ ಕೋರ್ಸ್ನ ಕಂಪ್ಲೀಟಾಗಿ ನೋಡಿ. ಯಾಕಂದರೆ ರೀಸೆಂಟಾಗಿ KPTCL ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ ಏನು ನಡೀತೋ ಆ ಒಂದು ಎಕ್ಸಾಮ್ನಲ್ಲಿ ಈ ಒಂದು ಪಾಠದಿಂದನೇ 2 ಕ್ವಶನ್ನ ಬಂದಿದೆ. ಸೊ ವೀಡಿಯೋಸ್ನ ಕಂಪ್ಲೀಟಾಗಿ ನೋಡಿ. ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಟೇಟ್ ಬುಕ್ಸ್ ಅನ್ನೋದು. ನಾನು ಸ್ಟೇಟ್ ಬುಕ್ಸ್ನ ಕಂಪ್ಲೀಟ್ ವಿಶ್ಲೇಷಣೆಯನ್ನು ಈ ಬ್ಯಾಚ್ ಕೋರ್ಸ್ ಮುಖಾಂತರ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಫಸ್ಟಿಂದ ನೋಡ್ಕೊಂಡು ಹೋಗೋಣ. ನಮ್ಮ ಪರಿಸರ ಅಂದರೆ ಏನು? ಅವರ್ ಎನ್ವಿರಾನ್ಮೆಂಟ್ ಇಂಗ್ಲೀಷ್ನಲ್ಲಿ. ಸೊ ನಮ್ಮ ಪರಿಸರದ ಬಗ್ಗೆ ಏನು ಮಾಹಿತಿ ಕೊಟ್ಟಿದ್ದಾರೆ, ಈ ಒಂದು ಟೆಕ್ಸ್ಟ್ ಬುಕ್ನಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೋ ಅದ್ರ ಬಗ್ಗೆ ಕಂಪ್ಲೀಟಾಗಿ ನೋಡೋಣ. ಸ್ಟಾರ್ಟ್ ಮಾಡೋಣ. ಲೆಸನ್ ಬಂದು ಸೌರಮಂಡಲದಲ್ಲಿ ಭೂಮಿ ಒಂದು ಅಪೂರ್ವ ಗ್ರಹ. ಅಂದರೆ ಸೋಲಾರ್ ಸಿಸ್ಟಮ್ನಲ್ಲಿ ಅರ್ತ್ ಅನ್ನೋದು ಅಂದರೆ ಭೂಮಿ ಅನ್ನುವುದು ಒಂದು ಪ್ರತ್ಯೇಕವಾದ ಸ್ಥಾನಮಾನ ಇದೆ. ಯಾಕೆ, ಏನಕ್ಕೆ ಭೂಮಿಗೆ ಸಪ್ರೇಟ್ ಸ್ಥಾನಮಾನ ಇದೆ ನೋಡ್ಕೊಳ್ಳಿ. ಸೌರಮಂಡಲದಲ್ಲಿ ಭೂಮಿಯು ಜೀವವನ್ನು ಪೋಷಿಸುವ ಏಕೈಕ ಗ್ರಹವಾದ್ದರಿಂದ ಅದು ಒಂದು ಅನನ್ಯ ಗ್ರಹ ಎಂಬುದನ್ನು ನೀವು ತಿಳಿದಿದ್ದೀರಿ. ಹೌದು, ಭೂಮಿಗೆ ಮಾತ್ರ ಈ ಲಕ್ಷಣ ಇರಲು ಕಾರಣವೇನು? ನಂತರ ಇದಕ್ಕೆ ಸೌರಮಂಡಲದಲ್ಲಿ ಭೂಮಿಯ ಸ್ಥಾನ ಕಾರಣವೇ, ಇಲ್ಲವೇ ಭೂಮಿ ಪ್ರಾರಂಭಿಕವಾಗಿನಿಂದ ಅಲ್ಲಿ ಉಂಟಾಗಿರುವ ಅಸಂಖ್ಯಾತ ಪ್ರಕ್ರಿಯೆಗಳಿಂದಾಗಿ ಭೂಮಿಯ ಭೌತಿಕ ಹಾಗೂ ರಾಸಾಯನಿಕ ಸಂಯೋಜನೆಯಲ್ಲಿ ಉಂಟಾಗಿರುವ ಬದಲಾವಣೆಗಳು ಕಾರಣವೇ? ಇಷ್ಟು ಪ್ರಶ್ನೆಗಳನ್ನು ಈ ಪಾಠದಲ್ಲಿ ತಿಳ್ಕೊಳ್ಳೋಣ. ಇದು ಬಂದು ಪೀಠಿಕೆ. ಈ ಪೀಠಿಕೆಯಲ್ಲಿ ಏನು ಕೊಟ್ಟಿದ್ದಾರೋ ಅಷ್ಟು ಕಂಪ್ಲೀಟಾಗಿ ತಿಳ್ಕೊಂಡು ಹೋಗೋಣ ಈ ಒಂದು ಪಾಠದಲ್ಲಿ. ನೋಡ್ಕೊಳ್ಳಿ, ಭೂಮಿಯ ಉಗಮ ಸುಮಾರು 4.6 ಬಿಲಿಯನ್ ವರ್ಷಗಳ ಹಿಂದೆ ಆಗಿರಬಹುದು. KPTCL ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮಲ್ಲಿ ಈ ಕ್ವಶನ್ನ ಕೇಳಿದರು. ಭೂಮಿಗೆ ಎಷ್ಟು ವರ್ಷ, ಭೂಮಿ ಒಂದು ಉಗಮ ಆಗಿಂದ ಎಷ್ಟು ವರ್ಷ ಅಂತ ಕೇಳಿದ್ದಾರೆ. ಭೂಮಿಗೆ ಬಂದು 4.6 ಬಿಲಿಯನ್ ಇಯರ್ಸ್ ಹಿಂದೆ ಫಾರ್ಮೇಷನ್ ಆಗಿರೋವಂಥದ್ದು ಭೂಮಿ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೊಳ್ಳಿ. ನಂತರ ಭೂಮಿಯ ಮೇಲೆ ಜೀವದ ಮೊದಲ ಕುರುಹು ಸುಮಾರು 3.8 ಬಿಲಿಯನ್ ವರ್ಷಗಳ ಹಿಂದೆ ಕಾಣಿಸಿಕೊಂಡಿರಬಹುದು. ಇವೆರಡು ಬೇಕಾಗಿರುತ್ತೆ. ನೆಕ್ಸ್ಟ್ ನೋಡ್ಕೊಳ್ಳಿ, ಭೂಮಿಯ ಮೇಲ್ಮೈನ ಶೇಕಡ 71% ನೀರಿನ ಆವರಿಸಿದೆ ಎಂಬುದನ್ನು ನೀವು ತಿಳಿದಿದ್ದೀರಿ. ಭೂಮಿಯ ಭಾಗವನ್ನು ಹೈಡ್ರೋಸ್ಫಿಯರ್ ಎಂದು ಕರೆಯಲಾಗುತ್ತದೆ. ನಾನು ನಿಮಗೆ ಲಾಸ್ಟ್ ಲೆಸನ್ನು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಹೇಳಿದೆ, ನೀರು ಎಷ್ಟು ಒಂದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ನೀರಿರೋದ್ರಿಂದನೇ ಜೀವ ಅನ್ನೋದು ಸೃಷ್ಟಿಯಾಗಿದ್ದು, ನೀರಿನಿಂದನೇ ಅಮೀಬಾ ಅನ್ನೋದು ಬಂದಿದ್ದು, ಅಮೀಬಾಯಿಂದನೇ ಜೀವ ಸೃಷ್ಟಿ ಭೂಮಿನಲ್ಲಿ ಆಗಿದ್ದು. ಸೊ ನೀರು ಅನ್ನೋದು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿದೆ ಒಂದು ಭೂಮಿಯಲ್ಲಿ ಜೀವ ಬರೋದು. ಸೊ ಇದರಲ್ಲಿ ಏನು ಕೇಳಿದ್ದಾರೆ, 71% ನೀರು ಆವರಿಸಿದೆ. ಹೌದು ಫ್ರೆಂಡ್ಸ್, ನಿಮಗೆ ಲಾಸ್ಟ್ ಲೆಸನಲ್ಲಿ ವಿತ್ ಚಾರ್ಟ್ ಮುಖಾಂತರ ಹೇಳಿದ್ದೀನಿ. ಆ ಚಾರ್ಟಲ್ಲಿ ಏನಂತ ಹೇಳಿದ್ದೀನಿ, ಭೂಮಿಯಲ್ಲಿ ಎಷ್ಟು % ನೀರಿದೆ, ಇದಾದ ನಂತರ ನಮಗೆ ಕುಡಿಯಲು ಎಷ್ಟು % ನೀರು ಸಿಗುತ್ತದೆ, ಎಷ್ಟು % ನೀರು ಸಿಗುತ್ತೆ, ಇದಾದ ನಂತರ ಕುಡಿಯುವ ನೀರು ಯಾವ ಮುಖಾಂತರ ನಮಗೆ ಸಿಗುತ್ತದೆ ಅಂದರೆ ನದಿ ಮುಖಾಂತರ, ಕೆರೆ ಮುಖಾಂತರ, ಕುಂಟೆ ಮುಖಾಂತರ ನಮಗೆ ಕುಡಿಯಲು ನೀರು ಸಿಗುವಂಥದ್ದು, ಬೇರೆ ಯಾವ ಮುಖಾಂತರನೂ ಸಿಗಲ್ಲ. ಸೊ ಇದು ಬಂದು ಲಾಸ್ಟ್ ಲೆಸನಲ್ಲಿ ನೋಡಿದ್ದೀನಿ. ಅದರ ಲಿಂಕ್ ಮೇಲ್ಗಡೆನೂ ಕೂಡ ಹಾಕ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಡ್ತೀನಿ. ದಯವಿಟ್ಟು ಒಂದು ಸರಿ ನೋಡಿ, ಯಾರು ನೋಡಿಲ್ಲ ಅವರು. ಇದಾದ ನಂತರ ನೋಟ್ಸ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನೋಡ್ಕೊಳ್ಳಿ, ಸೌರಮಂಡಲದಲ್ಲಿ ಅಪಾರ ಪ್ರಮಾಣದಲ್ಲಿ ದ್ರವರೂಪ ನೀರಿರುವ ಏಕೈಕ ಗ್ರಹ ಭೂಮಿಯಾಗಿದ್ದು ಇದು ಭೂಮಿಯ ಮೇಲೆ ಜೀವದ ಸಾಧ್ಯತೆಗೆ ಬೇಕಾದ ಅಂಶಗಳಲ್ಲಿ ಒಂದು. ಇತರ ವಸ್ತುಗಳಲ್ಲಿ ಕಾಣಸಿಗದ ಜೀವ ಇರುವಿಕೆಯನ್ನು ಪೋಷಿಸುವ ಕೆಲವು ಭೌತಿಕ ಹಾಗೂ ರಾಸಾಯನಿಕ ಗುಣಗಳು ನೀರಿನಲ್ಲಿವೆ. ಸೊ ನಿಮಗೆ ಲಾಸ್ಟ್ ಲೆಸನ್ನಲ್ಲಿ ಹೇಳಿದ್ದೀನಿ ನೀರು ಅನ್ನೋದು ಯಾವ ಥರ ಇಂಪಾರ್ಟೆಂಟ್ ಆಗಿದೆ ಅಂತ. ನೀರು ಯಾವ ಫಾರ್ಮಲ್ಲಿ ಸಿಗುತ್ತೆ ಅಂದರೆ ನೋಡಿ, ಮಂಜುಗಡ್ಡೆ ಅನ್ನೋದು ಘನದ ಅಂದರೆ ಸಾಲಿಡ್ ಫಾರ್ಮಲ್ಲಿ ಸಿಗುತ್ತೆ. ದ್ರವ ಅಂದರೆ ಲಿಕ್ವಿಡ್ ಅಂದರೆ ನೀರು ಅನ್ನೋದು ಲಿಕ್ವಿಡ್ ಫಾರ್ಮಲ್ಲಿ ಸಿಗುತ್ತೆ. ನಂತರ ನೀರಾವಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀರಾವಿ ಅನ್ನೋದು ಅನಿಲ ಫಾರ್ಮಲ್ಲಿ ಸಿಗುವಂಥದ್ದು, ಗ್ಯಾಶಿಯಸ್ ಸ್ಟೇಟಲ್ಲಿ ಸಿಗುತ್ತೆ. ಯಾವುದು? ನೀರಾವಿ ಸಿಗುವಂಥದ್ದು. ನೆಕ್ಸ್ಟ್ ನೋಡ್ಕೊಳ್ಳೋಣ. ನೋಡಿ, ತಾಪ ಹೆಚ್ಚಿಸಿಕೊಳ್ಳಲು ಮತ್ತು ದ್ರವರೂಪದಿಂದ ಅನಿಲ ರೂಪಕ್ಕೆ ಬದಲಾವಣೆ ಹೊಂದಲು ನೀರು ಅಧಿಕ ಪ್ರಮಾಣದ ಶಕ್ತಿಯನ್ನು ಬಳಸಿಕೊಳ್ಳುತ್ತದೆ. ನೋಡಿ, ಟೆಂಪರೇಚರ್ ಅನ್ನುವುದು, ತಾಪ ಅಂದರೆ ಟೆಂಪರೇಚರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಸಿಂಪಲಾಗಿ ಒಂದು ಹೇಳ್ತೀನಿ, ಇದು ಕೊಟ್ಟಿಲ್ಲ ಲೆಸನಲ್ಲಿ, ನಾನೇ ಹೇಳ್ತಿರೋವಂಥದ್ದು. ನೋಡಿ, ಟೆಂಪರೇಚರ್, ತಾಪ ಅನ್ನೋದು ನಮ್ಗೆ ಎಲ್ಲಿಂದ ಬರುತ್ತೆ? ಸೂರ್ಯನಿಂದ ಬರುತ್ತೆ. ಸೂರ್ಯನೇ ಪ್ರಮುಖ ಶಕ್ತಿ. ಸೂರ್ಯನಿಂದ ಏನು ಸೃಷ್ಟಿಯಾಗುತ್ತೆ? ತಾಪ ಸೃಷ್ಟಿಯಾಗುತ್ತೆ. ಟೆಂಪರೇಚರ್ ಅನ್ನೋದು ಬಂದಾಗ ಏನಾಗುತ್ತೆ? ಟೆಂಪರೇಚರ್ ನೀರು ಮೇಲೆ ಬಿದ್ದಾಗ ಏನಾಗುತ್ತೆ ಅಂದರೆ ನೀರಾವಿ ಆಗುತ್ತೆ. ನೀರಾವಿಯಾಗಿ ಮೇಲೆಗಡೆ ಹೋಗ್ಬಿಟ್ಟು ಏನಾಗುತ್ತೆ? ಮೋಡಗಳು ಆಗುತ್ತೆ.
ಈ ಮೋಡಗಳಿಂದ ಏನಾಗುತ್ತೆ, ಮಳೆ ಬರುತ್ತೆ. ಮಳೆಯಿಂದ ಏನಾಗುತ್ತೆ ಅಂದರೆ ಸಸ್ಯಗಳು ದೊಡ್ಡದಾಗಿ ಮರಗಳಿರ್ತವೆ. ಅಂದರೆ ಜೀವ ಸೃಷ್ಟಿ ಏನೊಂದು ಸೈಕಲ್ ಏನಿದೆಯೋ ಆ ಸೈಕಲ್ಗೆ ಕಾರಣ ಆಗ್ತಿರೋವಂಥದ್ದೇ ಟೆಂಪರೇಚರ್, ಅಂದರೆ ತಾಪಮಾನ. ತಾಪಮಾನ ಒಂದು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಭೂಮಿ ಮೇಲೆ. ಒಂದು ಲೈಫ್ ಸೈಕಲ್ ಏನೋ ಜನರೇಟ್ ಆಗಬೇಕು, ಅದಕ್ಕೆ ಪ್ರಮುಖ ಆಕರ ಶಕ್ತಿನೇ ತಾಪಮಾನ, ಟೆಂಪರೇಚರ್. ಸೊ ಇಲ್ಲಿ ಏನಾಗಿದೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ಅಧಿಕ ತಾಪವಿರುವ ದಿನದಂದು ನೀರಿನ ಆಕರಗಳು ಸೂರ್ಯನ ಉಷ್ಣವನ್ನು ಹೀರಿಕೊಂಡು ವಾತಾವರಣದ ತಾಪಮಾನವನ್ನು ಹಿತಕರವಾಗಿಸುತ್ತದೆ. ಅಂದರೆ ಇದು ಎಕ್ಸ್ಪೆರಿಮೆಂಟ್. ಇದು ಯಾವ ಥರ ಒಂದು ತಾಪಮಾನ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂದರೆ ನೀರು ಸೂರ್ಯನ ತಾಪಮಾನವನ್ನು ಜಾಸ್ತಿ ಹೇಳ್ಕೊಳ್ಳುತ್ತೆ, ಅದಾದ ನಂತರ ಇವಾಪರೇಷನ್ ಆಗುತ್ತೆ. ಸೊ ಸೈಕಲ್ ಇದು. ಅಂದರೆ ಟೆಂಪರೇಚರ್ ಅನ್ನೋದು ಮುಖ್ಯ ಅಂತ ಇಲ್ಲಿ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ನೋಡ್ಕೊಳ್ಳಿ. ಜಲಗೋಳವು ಸಾಗರಗಳು, ನದಿಗಳು, ತೊರೆಗಳು, ಸರೋವರಗಳು, ಜಲಾಶಯಗಳು, ತೊಟ್ಟಿಗಳು, ಕೆರೆಗಳು, ಕೊಳಗಳು ಮತ್ತು ನೀರ್ಗಲ್ಲು ಪದರಗಳನ್ನು ಒಳಗೊಂಡಿದೆ. ಅಂದರೆ ನೀರು ಯಾವ ಫಾರ್ಮಲ್ಲಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಇದು ನಾವು ಲಾಸ್ಟ್ ಲೆಸನಲ್ಲಿ ಕೂಡ ಡಿಸ್ಕಸ್ ಮಾಡಿದಿರಿ. ಇಲ್ಲಿ ನಮಗೆ ತುಂಬ ಇಂಪಾರ್ಟೆಂಟಾಗಿ ನೋಡ್ಕೊಬೇಕಾಗಿರೋದು ಯಾವುದು ಅಂದರೆ ಪ್ರೋಟೋಪ್ಲಾಸಮ್, ಅಂದರೆ ಜೀವದ್ರವ್ಯ. ಏನಿದು ಜೀವದ್ರವ್ಯ ಅಂದರೆ ನಮ್ಮ ಬಾಡಿನಲ್ಲಿ ಜೀವಕೋಶ ಇರುತ್ತೆ ಗೊತ್ತಲ್ವಾ, ಸೆಲ್. ಆ ಸೆಲ್ಲಲ್ಲಿರುವಂಥ ನೀರಿನಂಶ, ಆ ನೀರಿನಂಶನ ಏನಂತೀವಿ ಅಂದರೆ ನಾವು ಪ್ರೋಟೋಪ್ಲಾಸಮ್ ಅಂತೀವಿ, ಅಂದರೆ ಜೀವದ್ರವ್ಯ ಅಂತ ಹೇಳ್ತೀವಿ. ನಮ್ಮ ಜೀವಕೋಶದಲ್ಲಿ 70% ಏನಿದೆ ಅಂದರೆ ಜೀವದ್ರವ್ಯ ಇದೆ, ಪ್ರೋಟೋಪ್ಲಾಸಮ್ ಇದೆ. ಅಂದರೆ ಏನು ಹೇಳುತ್ತಾರೆ ಅಂದರೆ ನೀರಿನಂಶ ಅನ್ನೋದು ಮನುಷ್ಯನಲ್ಲಿ ಎಷ್ಟು ಪರ್ಸೆಂಟ್ ಇದೆ ಅನ್ನೋದು ಇಲ್ಲೇ ತಿಳ್ಕೊಬೇಕಾಗಿರುತ್ತೆ ಫ್ರೆಂಡ್ಸ್. ನಾವು 70% ಮಾನವ ಶರೀರ ನೀರಿನಾಂಶದಿಂದ ಕೂಡಿದೆ. ಇದೇ ಎಕ್ಸಾಂಪಲ್. ಪ್ರೋಟೋಪ್ಲಾಸಮ್ ಅನ್ನೋದೇ ನಿಮಗೆ ಸಾಕ್ಷಿ. ಪ್ರೋಟೋಪ್ಲಾಸಮಲ್ಲಿ 70% ನೀರಿನಂಶ ಇರುತ್ತೆ. ಎಲ್ಲಿರುತ್ತೆ? ಜೀವಕೋಶದಲ್ಲಿ ಇರುವಂಥದ್ದನ್ನು. ನಾನು ನೆಕ್ಸ್ಟ್ ಟೈಮ್ ನಿಮಗೆ ಎಕ್ಸಾಮ್ನಲ್ಲಿ ಈ ಥರ ಕ್ವಶನ್ ಕೇಳ್ಬೋದು. ಪ್ರೋಟೋಪ್ಲಾಸಮ್ ಎಲ್ಲಿದೆ, ಅದರ ಏನು ಪ್ರೋಟೋಪ್ಲಾಸಮ್ ಅಂದರೆ ಕೇಳಿದರೆ ಜೀವಕೋಶದಲ್ಲಿರುವ ನೀರಿನಾಂಶವನ್ನು ಪ್ರೋಟೋಪ್ಲಾಸಮ್ ಅಥವಾ ಜೀವದ್ರವ್ಯ ಅಂತ ಹೇಳುತ್ತಾರೆ. ಸೊ ನೀರನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ನೋಡ್ಕೊಳ್ಳೋಣ. ಭೂಮಿಯ ಇನ್ನೊಂದು ಅನ್ಯನ್ಯತೆ ಎಂದರೆ ಅದರ ವಾತಾವರಣ, ಅಟ್ಮಾಸ್ಫಿಯರ್ನ ಏನಂತೀರಿ? ವಾತಾವರಣ ಅಂತೀರಿ. ವಾತಾವರಣ ಅಂದರೆ ಏನು ಅನ್ನೋ ತಿಳ್ಕೊಳ್ಳೋಣ. ಭೂಮಿಯನ್ನು ಆವರಿಸಿರುವ ಅನಿಲ ಅಂದರೆ ಗ್ಯಾಷಿಯಸ್ ಫಾರ್ಮ್ನಲ್ಲಿರುವಂಥದ್ದನ್ನು ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಿ. ಅಲ್ಲಿ ಏನಿದೆ ಅಟ್ಮಾಸ್ಫಿಯರ್ನಲ್ಲಿ ಏನಿದೆ? ನೀರಾವಿ ಹಾಗೂ ಸೂಕ್ಷ್ಮ ಧೂಳಿನಿಂದ ಕೂಡಿದೆ. ವಾತಾವರಣದಲ್ಲಿ 78% ನೈಟ್ರೋಜನ್ ಹಾಗೂ 21% ಆಕ್ಸಿಜನ್ ಇದೆ. ಉಳಿದ ಭಾಗವು ಕಾರ್ಬನ್ ಡೈಆಕ್ಸೈಡ್, ಆರ್ಗನ್ ಮುಂತಾದ ಅನಿಲಗಳಿಂದ ಕೂಡಿದೆ ಅಂತ ಕೊಟ್ಟಿದ್ದಾರೆ. ಈ ಕ್ವಶನ್ನ ತುಂಬ ಸರಿ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಕೇಳಿದ್ದಾರೆ. ಅಟ್ಮಾಸ್ಫಿಯರ್ ಅಂದರೆ ವಾತಾವರಣದಲ್ಲಿ ನೈಟ್ರೋಜನ್ ಪ್ರಮಾಣ ಎಷ್ಟು? 78%. ಆಕ್ಸಿಜನ್ ಪ್ರಮಾಣ ಎಷ್ಟು? 21%. ಅಂದರೆ 28 + 21 ಎಷ್ಟಾಯಿತು? 99% ನೈಟ್ರೋಜನ್ ಮತ್ತು ಆಕ್ಸಿಜನ್ ಪ್ರಮಾಣನೇ ಇದೆ. ಕಾರ್ಬನ್ ಡೈಆಕ್ಸೈಡ್ ತುಂಬ ಕಡಿಮೆ, ಆರ್ಗನ್ ತುಂಬ ಕಡಿಮೆ. ಸೊ ನೈಟ್ರೋಜನ್, ಆಕ್ಸಿಜನ್ ಅನ್ನೋದೇ ಅಟ್ಮಾಸ್ಫಿಯರಲ್ಲಿ ಕೂಡಿರುವಂಥದ್ದು. ಸೊ ದಯವಿಟ್ಟು ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ನೈಟ್ರೋಜನ್ ಕ್ವಶನ್ಸ್ ಪ್ರಮಾಣ ತುಂಬ ಸರಿ ಎಕ್ಸಾಮ್ಸ್ನಲ್ಲಿ ಕೇಳಿದ್ದಾರೆ. FD ಆಗಲಿ SDIನಲ್ಲಾಗಲಿ ತುಂಬ ಕೇಳಿದ್ದಾರೆ. ಆಕ್ಸಿಜನ್ ಪ್ರಮಾಣ ಕೇಳಿದ್ದಾರೆ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಂತರ ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೊಳ್ಳಿ. ಭೂಮಿಯ ವಾತಾವರಣವು ಪ್ರಾರಂಭದ ಹಂತದಲ್ಲಿ ಕಾರ್ಬನ್ ಡೈಆಕ್ಸೈಡ್ನಿಂದ ತುಂಬಿದ್ದು ಆಕ್ಸಿಜನ್ನಿನ ಪ್ರಮಾಣ ಅತಿ ಕಡಿಮೆ ಇದ್ದಿತು. ಭೂಮಿಯ ಮೇಲೆ ದ್ಯುತಿ ಸಂದೇಶಕ ಶೈವಲಗಳ ಉಗಮವಾದಾಗಿನಿಂದ ಆಕ್ಸಿಜನ್ ಪ್ರಮಾಣ ಹೆಚ್ಚಾಗುತ್ತಾ ಬಂದಿದ್ದು ವಾತಾವರಣವು ಅಪರ್ಷಕ ಸ್ಥಿತಿಯಿಂದ ಕ್ರಮೇಣ ಉತ್ಕರ್ಷಕ ಸ್ಥಿತಿಗೆ ರೂಪಾಂತರಗೊಂಡಿತು. ವೆರಿ ಸಿಂಪಲಾಗಿ ಹೇಳ್ತೀನಿ. ಭೂಮಿ ಫಾರ್ಮೇಷನ್ ಆಗಬೇಕಿದ್ದ ಅಂದರೆ ಭೂಮಿ ಉಗಮವಾದ ಒಂದು ಟೈಮ್ನಲ್ಲಿ ಏನಿತ್ತು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಜಾಸ್ತಿ ಇತ್ತು, ತುಂಬ ಇತ್ತು. ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ತುಂಬ ಇತ್ತು ಎಲ್ಲಿ? ವಾತಾವರಣದಲ್ಲಿ. ಆದರೆ ಕಾಲಕ್ರಮೇಣ ಹೋಗ್ತಾ ಏನಾಯಿತು? ಜೀವಸೃಷ್ಟಿ ಆಯಿತು. ಜೀವಸೃಷ್ಟಿ ಆಗ್ತಾ ಶೈವಲಗಳು ಬಂದವು ಇಲ್ಲಿ ಭೂಮಿ ಮೇಲೆ. ಆ ಶೈವಲಗಳು ಏನು ಮಾಡ್ತು? ಫಸ್ಟ್ ಅಂದರೆ ದ್ಯುತಿ ಸಂಶ್ಲೇಷಣೆ ಆಗುತ್ತೆ ಶೈವಲಗಳಲ್ಲಿ. ಫೋಟೋಸಿಂಥಸಿಸ್ ಆಗುತ್ತೆ ಶೈವಲಗಳಲ್ಲಿ. ಫೋಟೋಸಿಂಥಸಿಸ್ ಆದಾಗ ಏನಾಯಿತು ಅಂದರೆ ಕಾರ್ಬನ್ ಡೈಆಕ್ಸೈಡ್ನೆಲ್ಲ ಹೀರ್ಕೊಂಡು ಏನು ಮಾಡ್ತು? ಆಕ್ಸಿಜನ್ನ ಲಿಬ್ರೇಟ್ ಮಾಡ್ತು. ಎಷ್ಟು ಚೆನ್ನಾಗಿದೆ ನೋಡಿ.
ಫಸ್ಟು ನಮಗೆ ಜೀವ ಸೃಷ್ಟಿಯಾದಾಗ ಏನಿತ್ತು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅನ್ನೋ ಜಾಸ್ತಿ ಇತ್ತು. ಇದಾದ ನಂತರ ಆಮೇಲೆ ಆಕ್ಸಿಜನ್ ಬಂದಿದ್ದು. ಫಸ್ಟು ಕಾರ್ಬನ್ ಡೈಆಕ್ಸೈಡ್ ಇದ್ದಿದ್ದು ಭೂಮಿ ಮೇಲೆ. ಅಂದರೆ ಒಂದು ಮನುಷ್ಯ ಜಾತಿ ಬರಬೇಕು, ಒಂದು ಅನಿಮಲ್ಸ್ ಬರಬೇಕು, ಪ್ಲ್ಯಾಂಟ್ಸ್ ಬರಬೇಕು. ಇದಕ್ಕೆ ಅರ್ಥ ಅನ್ನೋದು ಅಂದರೆ ಭೂಮಿ ಅನ್ನೋದು ಅದಕ್ಕೆ ಸಮೇತ ಒಂದು ಫಾರ್ಮೇಷನ್ ಆಗಿರೋವಂಥದ್ದು. ಓಕೆ, ಶೈವಲಗಳು ಆದ ನಂತರನೇ ನಮಗೆ ಆಕ್ಸಿಜನ್ ಬಂದಿರೋವಂಥದ್ದು. ಇದಾದ ನಂತರ ಆಕ್ಸಿಜನ್ ಪ್ರಮಾಣ ಜಾಸ್ತಿ ಆಗಿರೋವಂಥದ್ದು. ಕಾರ್ಬನ್ ಡೈಆಕ್ಸೈಡನ್ನ ಹೀರ್ಕೊಂಡು ದ್ಯುತಿ ಸಂಶ್ಲೇಷಣೆ ಮಾಡಿಕೊಂಡು ಆಕ್ಸಿಜನ್ನ ಲಿಬ್ರೇಟ್ ಮಾಡಿ ಅಟ್ಮಾಸ್ಫಿಯರ್ ಅಂದರೆ ವಾತಾವರಣ ಸೃಷ್ಟಿಯಾಗಿ ಒಂದು ಜೀವ ಏನಿವತ್ತೊಂದು ಮನುಷ್ಯ ಸಂಕುಲ, ಪ್ರಾಣಿ ಸಂಕುಲ ಏನಿದೆಯೋ ಅದು ಬರೋದಕ್ಕೆ ಮುಖ್ಯ ಕಾರಣವಾದ ವಸ್ತು ಯಾವುದಿದು ಅಂದರೆ ಶೈವಲಗಳು. ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಬ್ಯೂಟಿಫುಲ್ ಆಗಿದೆ ಸೈನ್ಸ್ ಅನ್ನೋದು. ನೆಕ್ಸ್ಟ್, ಭೂಮಿಯ ಮೇಲ್ಪದರದ ಭಾಗವೇ ಶಿಲಾವರಣ ಅಂದರೆ ಲಿಥೋಸ್ಫಿಯರ್. ಭೂಮಿಯ ಹೊರಪದರ ಅಂದರೆ ಏನು ಅಂದರೆ ಮೇಲುಗಡೆ ನಮ್ಗೆ ಏನು ಕಾಣಿಸ್ತಿದೆಯೋ ಹೊರಪದರ. ಭೂಮಿಯಲ್ಲಿ ಪದರಗಳಿದೆ, ಕೋರ್ ಇದೆ, ಮ್ಯಾಂಟಲ್ ಇದೆ, ಲಿಥೋಸ್ಫಿಯರ್ ಮೇಲುಗಡೆ. ಹೊರಪದರನ್ನ ಏನಂತಾರೆ? ಶಿಲಾವರಣ ಅಂತ ಹೇಳ್ತಾರೆ. ಇದು ಬೆಟ್ಟ ಗುಡ್ಡಗಳು, ಸಾಗರ ತಳಗಳು ಹಾಗೂ ಸಮತಟ್ಟಾದ ಭೂಭಾಗಗಳನ್ನು ಪ್ರತಿನಿಧಿಸುತ್ತದೆ ಅಂತ ಹೇಳಿದ್ದಾರೆ. ಸೊ ಹೇಳಿದೀನಿ ನಿಮಗೆ, ಏನು ಭೂಮಿ ಹೊರಪದರದ ಮೇಲೆ ಏನೇನಿದೆಯೋ ಅವೆಲ್ಲ ಬಂದು ಲಿಥೋಸ್ಫಿಯರ್ ಆಗಿರುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಜೀವಗೋಳದ ಪರಿಕಲ್ಪನೆ ಅಂತ ಕೊಟ್ಟಿದ್ದಾರೆ. ಇದು ಹೋಗೋದಕ್ಕಿಂತ ಮುಂಚೆ ಒಂದೇ ಒಂದು ಸರಿ ಚಾರ್ಟ್ನ ನೋಡ್ಕೊಳ್ಳೋಣ. ನೋಡಿ, ಭೂಮಿ, ಶಿಲಾಗೋಳ ಲಿಥೋಸ್ಫಿಯರ್, ಜಲಗೋಳ ವಾಯುಗೋಳ. ಓಕೆ, ಶಿಲಾಗೋಳ ಲಿಥೋಸ್ಫಿಯರ್, ಜಲಗೋಳ ಹೈಡ್ರೋಸ್ಫಿಯರ್, ವಾಯುಗೋಳ ಅಟ್ಮಾಸ್ಫಿಯರ್. ಈ ಮೂರು ಸೇರಿ ಆಗಿರೋವಂಥದ್ದೇ ಭೂಮಿ. ನೆಕ್ಸ್ಟ್ ಈ ಮೂರು ಸೇರಿ ಏನಾಗಿದೆ ಅನ್ನೋದನ್ನ ನೋಡ್ಕೊಳ್ಳೋಣ. ಈ ಮೂರು ಸೇರಿ ಆಗಿರುವಂಥದ್ದು ಜೀವಿಗೋಳ. ಸೊ ಜೀವಿಗೋಳ ಬಗ್ಗೆ ನೋಡ್ಕೊಳ್ಳೋಣ. ಓಕೆ, ಜೀವಿಗಳು ವಾಸಿಸುವ ಭೂಪ್ರದೇಶವನ್ನು ಜೀವಿಗೋಳ ಎನ್ನುವರು. ಸಿಂಪಲ್, ಎಲ್ಲಿ ಜೀವಿಗಳು ವಾಸಿಸುತ್ತದೋ ಅದನ್ನು ಏನಂತೀರಿ? ಜೀವಗೋಳ ಎನ್ನುತ್ತೀರಿ. ಓಕೆ, ಇದು ಭೂಮಿಯ ಜಲಾವರಣ, ವಾತಾವರಣ ಹಾಗೂ ಶಿಲಾವರಣಗಳನ್ನು ಒಳಗೊಂಡಿದೆ. ಆಬ್ವಿಯಸ್ಲಿ ಹೌದು, ನೀರಿನಲ್ಲಿ ಕೂಡ ವಾಸ ಆಗ್ತಿದ್ದಾರೆ, ಭೂಮಿ ಮೇಲೆ ವಾಸ ಆಗ್ತಿದ್ದಾರೆ. ಅಟ್ಮಾಸ್ಫಿಯರ್ ಅಂದರೆ ಆಕ್ಸಿಜನ್ನ ತೊಗೊತಾ ಇದ್ದೀವಿ. ಅದಾದ ನಂತರ ಮರಗಳು, ಗಿಡಗಳೇನು ತೊಗೊತಿದೆ? ಕಾರ್ಬನ್ ಡೈಆಕ್ಸೈಡನ್ನ ತೊಗೊತಿದೆ. ಸೊ ಅಟ್ಮಾಸ್ಫಿಯರ್ನಲ್ಲೂ ಕೂಡ ನಮಗೆ ಸಂಬಂಧ ಇದೆ. ಅದಕ್ಕೋಸ್ಕರ ಜೀವಿಗೋಳ ಅಂತ ಹೇಳುತ್ತೇವೆ. ಓಕೆ, ಭೂಮಿಯು ಒಂದು ಗತಿಶೀಲ ಗ್ರಹವಾಗಿದೆ. ಭೂಮಿಯ ಮೇಲಿನ ಜೀವವು ಅದರ ಭೌತಿಕ ಪರಿಸರದ ಪ್ರಭಾವಕ್ಕೆ ಒಳಪಟ್ಟಿದೆ. ಜೊತೆಗೆ ಪರಿಸರದ ಇತರ ಅನೇಕ ಅಂಶಗಳನ್ನು ಜೀವಿಗಳ ಮೇಲೆ ಪ್ರಭಾವ ಬೀರುತ್ತದೆ. ಹೌದು, 100%. ಇಷ್ಟೊತ್ತು ಹೇಳಿದೆ ಯಾವ ಥರ ಅಂತ. ನೆಕ್ಸ್ಟ್ ಬಂದು ಇಲ್ಲಿ ನೋಡ್ಕೊಳ್ಳಿ, ಎನ್ವಿರಾನ್ಮೆಂಟಲ್ ಸೈನ್ಸ್, ಪರಿಸರ ವಿಜ್ಞಾನ ಅಂದರೆ ಏನು ಮತ್ತು ಎಕಾಲಜಿ ಅಂದರೆ ಏನು ಅಂತ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್. ಇದು ಸ್ಟೇಟ್ ಬುಕ್ಕಲ್ಲಿ ಕೊಟ್ಟಿರುವಂಥದ್ದೇ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಜೀವಿಗಳ ಮತ್ತು ಅವುಗಳ ಸುತ್ತಮುತ್ತಲಿನ ಪರಿಸರದ ನಡುವಿನ ಸಂಬಂಧಗಳ ಪರಿಪೂರ್ಣತೆ ಹಾಗೂ ವಿನ್ಯಾಸಗಳನ್ನು ಅಧ್ಯಯನ ಮಾಡುವ ವಿಜ್ಞಾನದ ಶಾಖವೇ ಪರಿಸರ ಶಾಸ್ತ್ರ, ಎಕಾಲಜಿ. ಇದನ್ನು ಪರಿಸರ ವಿಜ್ಞಾನ ಎಂದು ಕರೆಯುತ್ತೇವೆ. ಅಂದರೆ ಜೀವಿಗಳು ಮತ್ತು ಅವುಗಳ ಸುತ್ತಮುತ್ತಲಿನ ಪರಿಸರದ ನಡುವಿನ ಸಂಬಂಧಗಳನ್ನೇ ಎಕಾಲಜಿ ಅಂತ ಹೇಳ್ತೇವೆ. ಏನು ಸಂಬಂಧ ಹೊಂದಿದೆ ಅದನ್ನು ನಾವು ಎಕಾಲಜಿ ಅಂತ ಹೇಳ್ತೇವೆ. ನೋಡ್ಕೊಳ್ಳೋಣ. ಹಸಿರು ಸಸ್ಯಗಳು ಮಣ್ಣಿನಿಂದ ನೀರು ಮತ್ತು ಲವಣಗಳನ್ನು ಹೀರಿಕೊಳ್ಳುತ್ತವೆ. ಈ ಸಸ್ಯಗಳು ಎಲೆಗಳು, ಹಣ್ಣುಗಳು ಮತ್ತಿತರ ಭಾಗಗಳನ್ನು ಕೀಟಗಳು, ಹಕ್ಕಿಗಳು, ಜಿಂಕೆಗಳು ತಿನ್ನುತ್ತವೆ. ಈ ಪ್ರಾಣಿಗಳು ಇತರ ಪ್ರಾಣಿಗಳಿಗೆ ಆಹಾರವಾಗುತ್ತದೆ. ಈ ಎಲ್ಲ ಸಸ್ಯಗಳು, ಪ್ರಾಣಿಗಳು ಇತರ ಪ್ರಾಣಿಗಳಿಗೆ ಆಹಾರವಾಗುತ್ತವೆ. ಈ ಸಸ್ಯಗಳು, ಪ್ರಾಣಿಗಳು ಸತ್ತಾಗ ಅವುಗಳ ದೇಹ ಭಾಗಗಳು ಸೂಕ್ಷ್ಮಜೀವಿಗಳಿಂದ ವಿಘಟನೆಗೆ ಒಳಗಾಗುತ್ತವೆ. ಸೈಕಲ್, ಲೈಫ್ ಸೈಕಲ್, ಫುಡ್ ಚೈನ್ ಯಾವ ಥರ ಆಗಿದೆ ಅನ್ನೋದನ್ನ ಇದ್ರ ಬಗ್ಗೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನೆಕ್ಸ್ಟ್ ಪೇಜಲ್ಲಿದೆ, ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ನೋಡ್ಕೊಳ್ಳಿ, ಇಲ್ಲಿ ನೋಡಿ, ತುಂಬ ಸಿಂಪಲಾಗಿ ಹೇಳ್ತೀನಿ. ಇಲ್ಲೇನಿದೆ ನಿಮಗೆ ಹುಲ್ಲು ಅನ್ನೋದು ಇದೆ. ಈ ಹುಲ್ಲನ್ನು ಮಿಡತೆ ತಿಂದರೆ, ಈ ಮಿಡತೆನ ಯಾರು ತಿನ್ನುತ್ತೆ? ಫಸ್ಟು ಕಪ್ಪೆ ತಿನ್ನುತ್ತೆ. ಕಪ್ಪೆನ ಮುಂಗಿಸಿ ತಿನ್ನೋವಂಥದ್ದು ಅಥವಾ ಹಾವು ತಿನ್ನೋವಂಥದ್ದು. ಓಕೆ, ಇಲ್ಲಿ ಮಿಡತೆ ಇದೆ. ಇಲ್ಲಿ ಮಿಡತೆನ ಏನು ಮಾಡುತ್ತೆ? ಪಕ್ಷಿ ತಿನ್ನುತ್ತೆ. ಪಕ್ಷಿನ ಏನು ಮಾಡುತ್ತೆ ಅಂದರೆ ಯಾವುದಾದ್ರೂ ಒಂದು ಕಾರ್ನಿವರಸ್ ಅನಿಮಲ್, ಒಂದು ಬೆಕ್ಕು ಆಗಿರ್ಬೋದು, ಚಿರತೆ ಆಗಿರ್ಬೋದು, ಅದು ತಿನ್ನುತ್ತೆ. ಸೊ ಈ ಥರ ಲೈಫ್ ಸೈಕಲನ್ನು ಯಾವ ಥರ ಸಂಬಂಧಪಟ್ಟಿದೆ, ಯಾವ ಥರ ಸಂಬಂಧಕ್ಕೊಳಗಾಗಿದೆ. ಅಕಸ್ಮಾತು ಇಲ್ಲಿ ಹುಲಿ ಸತ್ತೋಯ್ತು ಅಂದರೆ ಹುಲಿಗಳನ್ನ ಸೂಕ್ಷ್ಮಾಣು ಜೀವಿಗಳು ತಿಂದಾಗುತ್ತೆ. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ, ನೈಸರ್ಗಿಕ ವ್ಯವಸ್ಥೆಯ ಹಂತಗಳು. ನೈಸರ್ಗಿಕ ವ್ಯವಸ್ಥೆಯನ್ನು ಒಂದು ಶ್ರೇಣೀಕೃತ ಹಂತಗಳ ವ್ಯವಸ್ಥೆ ಎಂದು ಪರಿಗಣಿಸೋಣ. ಇದು ಅಲ್ಲಿರುವ ಪರಿಸರ ಕ್ಲಿಷ್ಟ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಲು ಅನುಕೂಲವಾದ ಚೌಕಟ್ಟನ್ನು ಒದಗಿಸುತ್ತದೆ. ಅಲ್ಲಿ ಸ್ಪಷ್ಟವಾಗಿ ಗುರುತಿಸಬಹುದಾದ ಹಂತಗಳೆಂದರೆ ಜೀವಿಗಳು,
ಪ್ರಭೇದಗಳು, ಜೀವಿ ಸಂದಣಿಗಳು, ಜೀವಿ ಸಮುದಾಯಗಳು ಹಾಗೂ ಪರಿಸರ ವ್ಯವಸ್ಥೆಗಳು. ಸರ್, ಮೇಡಮ್, ಇದಂತೂ ತುಂಬ ಇಂಪಾರ್ಟೆಂಟ್. ಇದು ಇನ್ನು ಮುಂದೆ ಪ್ರತಿಯೊಂದು ಎಕ್ಸಾಮ್ನಲ್ಲಿ ಇದ್ರ ಬಗ್ಗೆ ಒಂದು ಕ್ವಶನ್ ಆಗ್ತದೆ. KPTCL ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ನಲ್ಲಿ ಕೂಡ ಇದ್ರ ಬಗ್ಗೆ ಒಂದು ಕ್ವಶನ್ ಬಂದಿತ್ತು. FDAನಲ್ಲಿ ಬಂದಿದೆ, KS ಪ್ರಿಲಿಮ್ಸಲ್ಲಿ ಬಂದಿದೆ, UPSC ಪ್ರಿಲಿಮ್ಸಲ್ಲಿ ಬಂದಿದೆ. ಇನ್ನು ಮುಂದೆ ಏನು ಕೇಳ್ತಾರೋ ಎಕ್ಸಾಮ್ಸಲ್ಲಿ, ಪ್ರತಿಯೊಂದು ಎಕ್ಸಾಮ್ಸಲ್ಲಿ ಒಂದು ಕ್ವಶನ್ ಗ್ಯಾರಂಟಿ. ದಯವಿಟ್ಟು ಸ್ವಲ್ಪ ಇದನ್ನು ಜಾಗೃತೆಯಿಂದ ನೋಡ್ಕೊಳ್ಳಿ. ದಯವಿಟ್ಟು ನೋಟ್ಸ್ ಮಾಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ಇದು ತುಂಬ ಕ್ಲೀನಾಗಿ ಹೇಳ್ಕೊಡ್ತೀನಿ, ಹೇಳಿ. ಇದನ್ನಲ್ಲಿ ನಮ್ಗೆ ನೋಡ್ಕೊಬೇಕಾಗಿರೋದು ಯಾವುದು ಅಂದರೆ ಜೀವಿಗಳು, ಪ್ರಭೇದಗಳು, ಜೀವಿ ಸಂದಣಿಗಳು, ಜೀವಿ ಸಮುದಾಯಗಳು, ಪರಿಸರ ವ್ಯವಸ್ಥೆಗಳು. ಇಷ್ಟರ ಬಗ್ಗೆ ಹೇಳ್ತೀನಿ, ಸ್ವಲ್ಪ ಫೋಕಸ್ ಇಟ್ಟು ಕೇಳಿ. ಫಸ್ಟ್ ಏನು ಅಂದರೆ ಪ್ರಭೇದ ಅಂದರೆ ಏನು ಅಂತ ನೋಡ್ಕೊಳ್ಳೋಣ. ಜೀವಿಗಳು ನಿರ್ದಿಷ್ಟ ಜೈವಿಕ ಲಕ್ಷಣ ಹೊಂದಿರುತ್ತವೆ. ಭೂಗ್ರಹದ ಮೇಲೆ ಏಕಕೋಶೀಯ ಅಮೀಬಾದಿಂದ ಮನುಷ್ಯನವರೆಗೆ, ಸೂಕ್ಷ್ಮಗಾತ್ರದ ಬ್ಯಾಕ್ಟೀರಿಯಾದಿಂದ ಬೃಹತ್ ಆಲದ ಮರದವರೆಗೆ ಅನೇಕ ವಿಧದ ಜೀವಿಗಳನ್ನು ಕಾಣಬಹುದು. ಒಂದು ಜೀವಿ ಮುಂದಿನ ಹಂತವಾದ ಪ್ರಭೇದವನ್ನು ಒಂದು ವೈಯಕ್ತಿಕ ಸದಸ್ಯನಾಗಿ ಪ್ರತಿನಿಧಿಸುತ್ತದೆ. ಪ್ರಭೇದ ಅಂದರೆ ಏನು ಅಂದರೆ ಜಾತಿ, ಅದರದ್ದೇ ಒಂದು ಜಾತಿನ ಪ್ರಭೇದ ಅಂತ ಹೇಳ್ತೀವಿ. ಓಕೆ, ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ, ಅದರದ್ದೇ ಒಂದು ಜಾತಿ. ಇನ್ನೊಂದು ಸರಿ ಓದ್ತೀನಿ, ನೋಡ್ಕೊಳ್ಳಿ. ಜೀವಿಗಳು ನಿರ್ದಿಷ್ಟವಾದ ಜೈವಿಕ ಲಕ್ಷಣಗಳು ಹೊಂದಿರುತ್ತವೆ. ಭೂಗ್ರಹದ ಮೇಲೆ ಏಕಕೋಶೀಯ ಅಮೀಬಾದಿಂದ ಮನುಷ್ಯನವರೆಗೆ, ಸೂಕ್ಷ್ಮಗಾತ್ರದ ಬ್ಯಾಕ್ಟೀರಿಯಾದಿಂದ ಬೃಹತ್ ಆಲದ ಮರವರೆಗೆ ಅನೇಕ ವಿಧದ ಜೀವಿಗಳ ಕಾಣಬಹುದು. ಒಂದು ಜೀವಿಯ ಮುಂದಿನ ಹಂತವಾದ ಪ್ರಭೇದವನ್ನು ಒಂದು ವೈಯಕ್ತಿಕ ಸದಸ್ಯನಾಗಿ ಪ್ರತಿನಿಧಿಸುತ್ತದೆ. ಪ್ರಭೇದ ಒಂದೇ ರೀತಿಯ ಅನುವಂಶೀಯ ರಚನೆಯನ್ನು ಹಂಚಿಕೊಂಡಿರುವ ಜೀವಿಗಳ ಗುಂಪು. ಅಂದರೆ ಒಂದೇ ಜಾತಿ ಅಂದರೆ ಒಂದೇ ಒಂದು ವಂಶೀಯ ಅನುರಚನೆಯನ್ನು ಹೊಂದಿಕೊಂಡಿರೋವಂಥದ್ದನ್ನು ನಾವು ಏನಂತ ಹೇಳ್ತೀರಿ? ಪ್ರಭೇದ ಅಂತ ಹೇಳ್ತೀರಿ. ತುಂಬ ಸಿಂಪಲ್ ಇದು. ಇವಾಗ ನೋಡ್ಕೊಳ್ಳಿ, ಎಕ್ಸಾಂಪಲ್ ಕೊಟ್ಟಿದ್ದ ಆಮೇಲೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡ್ಕೊಳ್ಳಿ. ಪರಸ್ಪರ ಸಂತಾನೋತ್ಪತ್ತಿ ಮಾಡಿಕೊಳ್ಳಬಲ್ಲವು. ಎಲ್ಲ ಮನುಷ್ಯರು ಸೇಪಿಯನ್ಸ್ ಪ್ರಭೇದಕ್ಕೆ ಸೇರುತ್ತಾರೆ. ಅಂದರೆ ಸಂತಾನೋತ್ಪತ್ತಿ ಮಾಡೋಕ್ಕೆ ಮನುಷ್ಯನೇ ಇದಾಗಿರಬೇಕು, ನಾಯಿನೇ ಆಗಿರಬೇಕು, ಹುಲಿನೇ ಆಗಿರಬೇಕು ಸಂತಾನೋತ್ಪತ್ತಿ ಮಾಡೋದಕ್ಕೆ. ಮನುಷ್ಯ ಅದೊಂದು ಸಂತತಿ, ಅದೊಂದು ಪ್ರಭೇದ. ಓಕೆ, ಹುಲಿ ಅದೊಂದು ಪ್ರಭೇದ. ಒಂದೇ ಜಾತಿ ಆಗಿರಬೇಕು, ಅವಾಗೇ ಏನು ಪ್ರಭೇದ ಅಂತ ಹೇಳಲ್ಪಡುತ್ತವೆ. ಇದಾದ ನಂತರ ನಾಯಿಗಳು ಫೆಮಿಲಿಯಾರಿಸ್ ಪ್ರಭೇದಕ್ಕೆ ಸೇರುತ್ತವೆ. ಅಂದರೆ ಯಾವೊಂದು ಪ್ರಭೇದ ಅಂದರೆ ಫೆಮಿಲಿಯಾರಿಸ್ ಅಂದರೆ ಅದೇ ಪ್ರಭೇದ ಇನ್ನೊಂದು ಪ್ರಭೇದ ಸೇರಿ ಸಂತಾನೋತ್ಪತ್ತಿ ಮಾಡಬೇಕು. ಅದನ್ನು ನಾವೇನಂತ ಹೇಳ್ತೀವಿ? ಪ್ರಭೇದ ಅಂತ ಹೇಳ್ತೀವಿ. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಜಾತಿ, ಒಂದೇ ಜಾತಿ. ಓಕೆ, ಯಾವುದೇ ಒಂದು ನಿರ್ದಿಷ್ಟ ಪ್ರದೇಶಗಳಲ್ಲಿ ನಿರ್ದಿಷ್ಟ ಸಮಯದಲ್ಲಿ ವಾಸಿಸುವ ಒಂದೇ ಪ್ರಭೇದಕ್ಕೆ ಸೇರಿದ ಜೀವಿಗಳ ಗುಂಪು ಜೀವಿ ಸಂದಣಿ ಎಂದು ಕರೆಯಲಾಗುತ್ತದೆ. ಅಂದರೆ ಒಂದು ಪ್ರಭೇದ ಒಂದು ಕಡೆ ವಾಸಿಸುತ್ತದೆ, ಅದನ್ನು ಏನಂತ ಹೇಳ್ತೀರಿ? ಪಾಪ್ಯುಲೇಷನ್ ಅಂತ ಹೇಳ್ತೀರಿ. ಓಕೆ, ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ. ಎಲ್ಲ ಪ್ರಭೇದಗಳು ಸೇರಿ ಒಂದು ಕಡೆ ಇರೋದನ್ನು ಏನಂತ ಹೇಳ್ತೀರಿ? ಪಾಪ್ಯುಲೇಷನ್ ಅಂತ ಹೇಳ್ತಾರೆ. ಓಕೆ, ನೀವು ಗಮನಿಸಿರುವಂತೆ ಯಾವುದೇ ಒಂದು ಪ್ರದೇಶದಲ್ಲಿ ವಿವಿಧ ಬಗೆಯ ಸಸ್ಯಗಳು, ಪ್ರಾಣಿಗಳ ಹಾಗೂ ಇನ್ನಿತರ ಜೀವಿಗಳ ಜೀವಸಂದಣಿಗಳಿರುತ್ತವೆ. ಈ ಎಲ್ಲ ಜೀವಿ ಸಂದಣಿಗಳು ಒಟ್ಟಿಗೆ ಜೀವಿ ಸಮುದಾಯವಾಗುತ್ತದೆ. ಅಂದರೆ ಇವಾಗ ಒಂದು ಕಾಡಲ್ಲಿ ಏನಾಗುತ್ತೆ ಅಂದರೆ ನೀರಿನಲ್ಲಿ ಏನಿರುತ್ತೆ, ಒಂದು ಕಾಡು ಅಂದರೆ ನದಿ ಹರಿತಿರುತ್ತೆ. ಆ ನದಿನಲ್ಲಿ ಏನಿರುತ್ತೆ? ಮೀನುಗಳಿರುತ್ತೆ. ಸ್ವಲ್ಪ ನದಿ ಬಿಟ್ಟು ಸ್ವಲ್ಪ ಮೇಲುಗಡೆ ಹೋದರೆ ಏನಾಗೋದು? ದೊಡ್ಡ ದೊಡ್ಡ ಮರಗಳಿರುತ್ತೆ. ಆ ಮರಗಳ ಮೇಲೆ ಏನಿರುತ್ತೆ? ಪಕ್ಷಿಗಳಿರುತ್ತೆ. ಇನ್ನು ಸ್ವಲ್ಪ ಆಚೆ ಕಡೆ ಹೋದ್ರೆ ಏನು ಮಾಡುತ್ತೆ? ಅಲ್ಲಿ ಸಿಂಹ ಅದರದ್ದೇ ಆದ ಒಂದು ಕುಟುಂಬದ ಜೊತೆ ಇರುತ್ತೆ. ಅಂದರೆ ಇಲ್ಲಿ ನೋಡಿ, ಪ್ರಭೇದಗಳು ಯಾವುದು? ಸಿಂಹಗಳು, ಮೇಲುಗಡೆ ಪಕ್ಷಿಗಳು, ನೀರಿನಲ್ಲಿ ಮೀನುಗಳು, ಒಂದೊಂದು ಪ್ರಭೇದ. ಸರಿನಾ? ಈ ಪ್ರಭೇದಗಳು ಎಲ್ಲ ಸೇರಿ ಏನಾಗಿರುತ್ತೆ ಅಂದರೆ ಒಂದು ಜೀವಿ ಸಮುದಾಯ ಆಗಿರುತ್ತೆ. ಓಕೆ, ಸಿಂಪಲ್ಲಾಗಿ ಹೇಳ್ತಾ ಇರುವಂಥದ್ದು. ಓಕೆ, ನೆಕ್ಸ್ಟ್ ಬಂದು ಎಕೋಸಿಸ್ಟಮ್. ಇಡೀ ಜೀವ ಸಮುದಾಯ ಸುತ್ತಮುತ್ತಲಿನ ಅಜೈವಿಕ ಅಂಶಗಳ ಜೊತೆಗೆ ಪರಿವರ್ತಿಸುತ್ತದೆ. ಪ್ರಕೃತಿಯಲ್ಲಿ ಈ ರೀತಿ ಜೈವಿಕ ಹಾಗೂ ಅಜೈವಿಕ ಘಟಕಗಳ ನಡುವೆ ಪ್ರತಿವರ್ತನೆಯಾಗಿರುತ್ತದೆ ಯಾವುದೇ ಘಟಕವನ್ನು ಪರಿಸರ ವ್ಯವಸ್ಥೆ ಅಂತ ಹೇಳ್ತೀರಿ. ಎಕೋಸಿಸ್ಟಮ್ ಅಂದರೆ ಏನಂದರೆ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವಿನ ಪರಸ್ಪರ ಒಂದು ಹೊಂದಾಣಿಕೆ. ಏನೊಂದು ಬಯೋಟಿಕ್ ಕಮ್ಯುನಿಟಿ ಇದೆಯೋ ಅದಾದ ನಂತರ ಅದು ಯಾವ ಥರ ಒಂದು ಪರಿಸರಕ್ಕೆ ಒಂದು ಹೊಂದಿಕೊಂಡಿದೆ ಅದನ್ನೆಲ್ಲ ತಿಳ್ಕೊಳ್ಳೋದನ್ನ, ಅದೆಲ್ಲವನ್ನೇ ಕಲೆಕ್ಟಿವ್ ಆಗಿ ಏನು ಹೇಳ್ತೀವಿ ಅಂದರೆ ಎಕೋಸಿಸ್ಟಮ್ ಅಂತ ಹೇಳ್ತೀವಿ. ಫಸ್ಟು ಪ್ರಭೇದದಿಂದ ಏನಾಗುತ್ತೆ? ಜೀವಸಂದಣಿ ಅಂದರೆ ಅದರದ್ದೇ ಆದ ಒಂದು ಸಂತತಿ, ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ಸೊ ಪ್ರಭೇದಗಳು ಬೇರೆ ಬೇರೆ ಇರುತ್ತೆ. ಆ ಪ್ರಭೇದಗಳು ಒಟ್ಟಿಗೆ ಸೇರಿ ಏನಂತ ಹೇಳ್ತೀವಿ?
ಬಯೋಟಿಕ್ ಕಮ್ಯುನಿಟಿ ಅಂತಾರೆ, ಅಥವಾ ಜೀವ ಸಮುದಾಯ ಅಂತ ಹೇಳ್ತೀರಿ. ಈ ಜೀವ ಸಮುದಾಯ ಅಜೈವಿಕ ಘಟಕಗಳಿಗೆ ಯಾವ ಥರ ಒಂದು ಇಂಟರ್ಲಿಂಕೇಜ್ ಇರುತ್ತೆ ನೋಡಿ, ಅದನ್ನು ಏನಂತ ಹೇಳ್ತೀವಿ ಅಂದರೆ ಎಕೋಸಿಸ್ಟಮ್ ಅಂತ ಹೇಳ್ತೀವಿ. ಅಷ್ಟೇ, ವೆರಿ ಸಿಂಪಲ್. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಚಾರ್ಟ್ ನೋಡಿದ ಆಮೇಲೆ ಗೊತ್ತಾಗುತ್ತೆ. ಜೀವಿ, ಪ್ರಭೇದ, ಜೀವಿ ಸಂದಣಿ, ಇದಾದ ನಂತರ ಜೀವಿ ಸಮುದಾಯ, ಅಜೈವಿಕ ಘಟಕಗಳು ಸೇರಿ ಏನಾಗಿರುತ್ತೆ ಅಂದರೆ ಪರಿಸರ ವ್ಯವಸ್ಥೆ, ನಂತರ ಜೀವಗೋಳ ಆಗುತ್ತೆ, ಬಯೋಸ್ಫಿಯರ್ ಆಗಿರುತ್ತೆ. ಓಕೆ, ಸಿಂಪಲ್. ಪ್ರಭೇದದಿಂದ ಏನಾಗುತ್ತೆ, ಜೀವ ಸಂದಣಿ ಬರುತ್ತೆ, ಮತ್ತು ಜೀವಿ ಸಂದಣಿಯಿಂದ ಜೀವಿ ಸಮುದಾಯ ಆಗುತ್ತೆ. ಜೀವಿ ಸಮುದಾಯ, ಅಜೈವಿಕ ಘಟಕಗಳು ಎರಡು ಸೇರಿ ಏನಾಗುತ್ತೆ, ಪರಿಸರ ವ್ಯವಸ್ಥೆ ಆಗುತ್ತೆ. ಪರಿಸರ ವ್ಯವಸ್ಥೆನೇ ನೆಕ್ಸ್ಟ್ ಏನಾಗುವಂಥದ್ದು, ಜೀವಗೋಳ ಆಗುವಂಥದ್ದು, ಬಯೋಸ್ಫಿಯರ್ ಆಗುವಂಥದ್ದು. ಓಕೆ, ನೆಕ್ಸ್ಟ್ ಬಂದು ಪರಿಸರ ವ್ಯವಸ್ಥೆಯ ಘಟಕಗಳು ನೋಡ್ಕೊಳ್ಳಿ. ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಕಂಪ್ಲೀಟ್ ಯೂನಿಟ್ನ ಮಾಡಿಕೊಡ್ತೀನಿ, ಇಂಟ್ರೆಸ್ಟಿಂದ ಕೇಳಿ. ಯಾವುದೇ ಪರಿಸರ ವ್ಯವಸ್ಥೆಯಲ್ಲಿ ಪರಸ್ಪರ ಪ್ರತಿವರ್ತಿಸುವ ಜೈವಿಕ ಮತ್ತು ಅಜೈವಿಕ ಘಟಕಗಳೆರಡು ಮೂಲ ಘಟಕಗಳು ಎಂಬುದನ್ನು ನೀವು ಇಟ್ಟುಕೊಳ್ಳಬೇಕು ಅಂತ ಹೇಳಿದ್ದಾರೆ. ಜೀವದ ಲಕ್ಷಣಗಳೆಲ್ಲ ಘಟಕಗಳನ್ನು ಅಜೈವಿಕ ಘಟಕಗಳು, ನಿಮಗೆ ಲಾಸ್ಟ್ ಲೆಸನಲ್ಲಿ ಹೇಳಿದ್ದೀನಿ. ಅಜೈವಿಕ ಘಟಕಗಳು ಏನು ಸಿಂಪಲ್ಲಾಗಿ ಜೀವ ಇರೋದಿಲ್ಲ ನೋಡ್ಕೊಳ್ಳಿ. ಇದಾದ ನಂತರ ಈ ಅಜೈವಿಕ ಘಟಕಗಳು ಏನಕ್ಕೆ ಇಂಪಾರ್ಟೆಂಟ್ ಅಂದರೆ, ಇದು ಯಾವ ರೀತಿ ಜೈವಿಕ ಘಟಕಗಳ ಮೇಲೆ ಪ್ರಭಾವ ಬೀರ್ತಿದೆ ಅನ್ನೋದಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ. ಜೀವ ಲಕ್ಷಣಗಳನ್ನು ತೋರುವ ಎಲ್ಲ ಘಟಕಗಳನ್ನು ಜೈವಿಕ ಘಟಕಗಳು ಎಂದು ಗುರುತಿಸುತ್ತಾರೆ. ಅಫ್ಕೋರ್ಸ್ ಜೈವಿಕ ಅಂದರೆ ಏನಂದರೆ ಜೀವ ಇದೆ ಅಂತ. ಓಕೆ, ಇಲ್ಲಿ ನೋಡ್ಕೊಳ್ಳಿ, ಫಸ್ಟ್ ಇದು ನೋಡ್ಕೊಳ್ಳೋಣ. ಉತ್ಪಾದಕರು, ಆಟೋಟ್ರೋಪ್ಸ್, ಸ್ವಪೋಷಕರನ್ನು ನೋಡ್ಕೊಳ್ಳೋಣ. ನೋಡಿ, ಒಂದು ಎಕೋಸಿಸ್ಟಮ್ನಲ್ಲಿ, ಒಂದು ಬಯೋಸ್ಫಿಯರ್ನಲ್ಲಿ ಏನೆಲ್ಲ ನೋಡ್ಬೋದು ಅಂತ ಹೇಳ್ತಾ ಇದ್ದೀರಿ. ಯಾವ ಥರ ಒಂದು ಫುಡ್ ಚೈನ್ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುವುದರಿಂದ ಅವುಗಳನ್ನು ಸ್ವಪೋಷಕರು ಅಂತ ಹೇಳ್ತಾರೆ, ಅಂದರೆ ಆಟೋಟ್ರೋಪ್ಸ್. ಒಂದು ಸಸ್ಯ ಅದಕ್ಕೆ ಆಹಾರನ ಯಾರ ಮೇಲೂ ಡಿಪೆಂಡ್ ಆಗಲ್ಲ, ಡೈರೆಕ್ಟ್ ಸೂರ್ಯನಿಂದ ತಗೊಳ್ಳುತ್ತೆ. ನೀರಿನ ಅಂಶದಿಂದ ಏನಂದರೆ ಮಣ್ಣಿನಿಂದ ನೀರನ್ನು ಅಥವಾ ಮಿನರಲ್ಸ್ನ ತಗೊಳ್ಳುತ್ತೆ, ಅದಕ್ಕೆ ಆಹಾರನ ಅದೇ ತಯಾರಿ ಮಾಡಿಕೊಳ್ಳುತ್ತೆ. ಸೊ ಅದಕ್ಕೆ ಅದನ್ನು ಏನಂತ ಹೇಳ್ತೀರಿ, ಸ್ವಪೋಷಕ. ಅಂದರೆ ಬೇರೆಯವ್ರ ಮೇಲೆ ಡಿಪೆಂಡೆನ್ಸ್ ಇಲ್ಲ, ತನ್ನ ಆಹಾರ ತಾನೇ ಮಾಡ್ಕೊಳ್ಳುತ್ತೆ, ಅದನ್ನು ಏನಂತ ಹೇಳ್ತೀರಿ, ಸ್ವಪೋಷಕ ಅಂತ ಹೇಳ್ತಾರೆ, ಆಟೋಟ್ರೋಪ್ಸ್ ಅಂತ ಹೇಳುತ್ತಾರೆ. ಭೂ ಪರಿವ್ಯವಸ್ಥೆಯಲ್ಲಿ ಹಸಿರು ಸಸ್ಯಗಳು ಹಾಗೂ ಜಲ ಪರಿಸರ ವ್ಯವಸ್ಥೆಯಲ್ಲಿ ಶೈವಲಗಳು ಉತ್ಪಾದಕರು. ಅಂದರೆ ಸ್ವಪೋಷಕರನ್ನು ಏನಂತ ಹೇಳ್ತೀರಿ, ಉತ್ಪಾದಕರು ಅಂತ ಹೇಳ್ತೀರಿ. ಏನಕ್ಕೆ ಉತ್ಪಾದಕರು ಅಂತ ಹೇಳ್ತೀರಿ, ಆ ಉತ್ಪಾದಕರ ಮೇಲೆ ಬೇರೆ ಒಂದು ಜಾತಿ ಒಂದು ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳ ಅದು ಡಿಪೆಂಡೆಂಟ್ ಆಗಿದೆ. ಅವರು ಪ್ರೊಡ್ಯೂಸರ್ಸ್ ಅಂತ ಹೇಳ್ತಾರೆ. ಏನು ಉತ್ಪಾದನೆ ಮಾಡ್ತಿದ್ದಾರೆ, ಆಹಾರನ ಉತ್ಪಾದನೆ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಅವ್ರನ್ನ ಪ್ರೊಡ್ಯೂಸರ್ಸ್ ಅಂತ ಹೇಳ್ತಾರೆ, ಉತ್ಪಾದಕರು. ಏನಕ್ಕೆ ಉತ್ಪಾದಕರು ಅಂದರೆ ಅವರು ಆಹಾರನ ಉತ್ಪತ್ತಿ ಮಾಡ್ತಿದ್ದಾರೆ. ಇದು ಮುಂದೆ ತಿಳ್ಕೊಳ್ಳೋಣ ಯಾವ ಥರ ಆಹಾರನ ಉತ್ಪತ್ತಿ ಮಾಡ್ತಾರೆ. ಇವಾಗ ಸಸ್ಯಗಳನ್ನ ತಿಂದು ಏನು ಬದುಕುತ್ತೆ, ಅದನ್ನು ತಿಂದು ಏನು ಬದುಕುತ್ತೆ, ಸೊ ಸೈಕಲ್ನ ನೋಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಬಂದು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಸಾಮರ್ಥ್ಯ ಇಲ್ಲದಿರುವುದರಿಂದ ಹಾಗೂ ಪರಿಸರದಲ್ಲಿ ದೊರಕುವ ಇತರ ಜೀವಿಗಳಿಂದ ತಮ್ಮ ಆಹಾರವನ್ನು ಗಳಿಸುವ ಕಾರಣ ಪ್ರಾಣಿಗಳನ್ನು ಪರಪೋಷಕಗಳು ಅಂದರೆ ಹೆಟರೋಟ್ರೋಪ್ಸ್ ಅಂತ ಹೇಳ್ತಾರೆ. ಸಸ್ಯಗಳು ಬಂದು ಆಟೋಟ್ರೋಪ್ಸ್, ಯಾಕಂದರೆ ಅದು ತನ್ನ ಆಹಾರನ ತಾನೇ ಪ್ರೊಡ್ಯೂಸ್ ಮಾಡ್ಕೊಳ್ಳುತ್ತೆ. ಪ್ರಾಣಿಗಳು ಅಂದರೆ ಮನುಷ್ಯರು, ನಾವು, ಹಕ್ಕಿಗಳು, ಮೀನುಗಳು ಅವೆಲ್ಲ ಏನಾಗುತ್ತೆ ಅಂದರೆ ಹೆಟರೋಟ್ರೋಪ್ಸ್ ಆಗುತ್ತೆ. ಯಾಕಂದರೆ ನಮ್ಮ ಆಹಾರನ ನಾವು ತಯಾರು ಮಾಡ್ಕೊಳ್ಳೋಕ್ಕಾಗಲ್ಲ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಓಕೆ, ಅದಕ್ಕೆ ನಮ್ಮನ್ನು ಹೆಟರೋಟ್ರೋಪ್ಸ್ ಅಂತ ಹೇಳ್ತೀವಿ. ನಾವು ಕನ್ಸ್ಯೂಮರ್ಸ್ ಅಂದರೆ ಭಕ್ಷಕರು, ಅದು ಬಂದು ಉತ್ಪಾದಕರು, ಪ್ರೊಡ್ಯೂಸರ್ಸ್. ಫುಡ್ಡನ್ನ ಉತ್ಪತ್ತಿ ಮಾಡ್ತಿದೆ, ಅದಕ್ಕೆ ಅವರು ಉತ್ಪಾದಕರು. ನಾವು ಆಹಾರವನ್ನು ಅದರಿಂದ ತಿಂತಾ ಇದ್ದೀವಿ, ಅದಕ್ಕೆ ನಾವು ಭಕ್ಷಕರು, ಕನ್ಸ್ಯೂಮರ್ಸ್ ಆಗಿದ್ದೀವಿ. ಓಕೆ, ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಸಸ್ಯಾಹಾರಿಗಳ ಬಗ್ಗೆ ನೋಡ್ಕೊಳ್ಳೋಣ. ಫಸ್ಟು ಸಸ್ಯಾಹಾರಿಗಳು ಅಂದರೆ ಬರೀ ಏನಂದರೆ ಸಸ್ಯಗಳನ್ನ ತಿಂದು ಅದರ ಫುಡ್ಡನ್ನ ಕನ್ಸ್ಯೂಮ್ ಮಾಡೋವಂಥದ್ದನ್ನ ಏನಂತ ಹೇಳ್ತೀವಿ, ಸಸ್ಯಾಹಾರಿಗಳು, ಹರ್ಬಿವೋರ್ಸ್ ಅಂತ ಹೇಳ್ತೀವಿ. ನಮ್ಮ ಒಂದು ಎಕೋಸಿಸ್ಟಮಲ್ಲಿ ಫುಡ್ ಚೈನಲ್ಲಿ ಹರ್ಬಿವೋರಸ್ ಅಂದರೆ ಸಸ್ಯಾಹಾರಿಗಳು ಬಂದು ಪ್ರಾಥಮಿಕ ಭಕ್ಷಕರು, ಫಸ್ಟ್ ಕನ್ಸ್ಯೂಮರ್ಸ್ ಅವರೇ. ಎನರ್ಜಿ ಎಲ್ಲಿಂದ ಯಾವ ಥರ ಹೋಗ್ತಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟಿರೋವಂಥದ್ದು. ಸಸ್ಯದಿಂದ ಏನು ಮಾಡ್ತಿದೆ, ಹರ್ಬಿವೋರಸ್ ಅಂದರೆ ಸಸ್ಯಾಹಾರಿಗಳು ಎನರ್ಜಿನ ಅಲ್ಲಿಂದ ತೊಗೊತಿರ್ತಾರೆ. ಓಕೆ, ಅದಕ್ಕೆ ಅವ್ರನ್ನ ಏನಂತ ಹೇಳ್ತಾರೆ, ಪ್ರೈಮರಿ ಕನ್ಸ್ಯೂಮರ್ಸ್, ಪ್ರಾಥಮಿಕ ಭಕ್ಷಕರು. ಫಸ್ಟು ಎನರ್ಜಿನ ತೊಗೊತಿರೋದು ಅವರೇ. ಎಲ್ಲಿಂದ, ಒಂದು ಹುಲ್ಲಿನಿಂದ ತೊಗೊತಾರೆ, ಹಸು. ಅದಕ್ಕೋಸ್ಕರ ಅದನ್ನು ನಾವು ಏನಂತ ಹೇಳ್ತೀರಿ, ಪ್ರಾಥಮಿಕ ಭಕ್ಷಕ ಅದು ಹಸು.
ಹುಲ್ಲಿನಿಂದ ಅದರ ಶಕ್ತಿ ಪಡಿತಿದೆ, ಅದಕ್ಕೋಸ್ಕರ ಪ್ರಾಥಮಿಕ ಭಕ್ಷಕ. ನೆಕ್ಸ್ಟ್ ಬಂದು ಸಸ್ಯಾಹಾರಿಗಳನ್ನು ತಿಂದ ಬದುಕುವ ಅನೇಕ ಪ್ರಾಣಿಗಳಿವೆ. ಇಂಥ ಪ್ರಾಣಿಗಳನ್ನು ದ್ವಿತೀಯ ಭಕ್ಷಕರು ಅಂತ ಹೇಳುತ್ತಾರೆ. ಅಂದರೆ ಸಿಂಪಲಾಗಿ ಹೇಳ್ತೀನಿ, ಹುಲ್ಲನ್ನ ಮಿಡತೆ ತಿನ್ನುತ್ತೆ, ಫಸ್ಟ್ ಕನ್ಸ್ಯೂಮರ್. ಅದು ಮಿಡತೆನ ಏನು ತಿನ್ನುತ್ತೆ? ಕಪ್ಪೆ ತಿನ್ನುತ್ತೆ. ಅದು ಬಂದು ಸೆಕೆಂಡರಿ ಕನ್ಸ್ಯೂಮರ್ ಆಗಿರುತ್ತೆ. ಅಂದರೆ ದ್ವಿತೀಯ ಭಕ್ಷಕ. ಎನರ್ಜಿ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗ್ತಿದೆ, ಶಕ್ತಿ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗ್ತಿದೆ, ಅದಕ್ಕೋಸ್ಕರ ಪ್ರೈಮರಿ ಸೆಕೆಂಡರಿ ಆಗಿರುವಂಥದ್ದು. ನಿಮಗೆ ಚಾರ್ಟ್ ನೋಡ್ಸೋದ್ರೆ ಕ್ಲೀನಾಗಿ ಅರ್ಥ ಆಗುತ್ತೆ, ನೋಡ್ಕೊಳ್ಳಿ. ಸಿಂಪಲಾಗಿ ಹೇಳ್ತೀನಿ, ಇದು ಬಂದು ಉತ್ಪಾದಕರು, ಇವರು ಬಂದು ಪ್ರಥಮ ಭಕ್ಷಕರು, ಇದರಿಂದ ಇವರು ಆಹಾರ ಪಡಿತಾರೆ, ಅದಕ್ಕೆ ಇವರು ದ್ವಿತೀಯ ಭಕ್ಷಕರು. ಇವರಿಂದ ಇವರು ಆಹಾರ ಪಡಿತಾರೆ, ಇವರು ತೃತೀಯ ಭಕ್ಷಕರು. ಅಂದರೆ ಶಕ್ತಿ ಅನ್ನೋದು, ಎನರ್ಜಿ ಅನ್ನೋದು ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಪಾಸ್ ಆಗ್ತಿದೆ. ಸರಿನಾ? ಇವರು ಬಂದು ಏನಾಗಿರುತ್ತೆ? ಉತ್ಪಾದಕರು ಆಗಿರ್ತಾರೆ. ಇವರು ಬಂದು ಪ್ರಥಮ ಅಂದರೆ ಪ್ರಾಥಮಿಕ ಭಕ್ಷಕರು. ಇವ್ರನ್ನ ತಿಂದು ಇವರು ಶಕ್ತಿ ತೊಗೊತಿದ್ದಾರೆ, ಇವರು ದ್ವಿತೀಯ ಭಕ್ಷಕರು. ಇವ್ರನ್ನ ತಿಂದು ಇವರು ಶಕ್ತಿನ ತೊಗೊತಿದ್ದಾರೆ, ಇವರು ತೃತೀಯ ಭಕ್ಷಕರು. ಸಿಂಪಲ್ ಸರಪಳಿ, ಆಹಾರ ಸರಪಳಿ ಇದಾಗಿರುತ್ತೆ. ನಂತರ ಚೈನ್ಸ್, ಫುಡ್ ಚೈನ್ಸ್ ಯಾವ ಥರ ಇರುತ್ತೆ ನಾನು ನೋಡ್ಕೊಳ್ಳೋಣ. ಇದು ನೋಡಿ ನಾನು ಈ ಚಾಪ್ಟರ್ನ ಮುಗಿಸ್ಕೊಡ್ತೀನಿ. ಸಸ್ಯಾಹಾರಿ ಅಥವಾ ಮೇಯುವ ಆಹಾರ ಸರಪಳಿ ಅಂದರೆ ಫಸ್ಟ್ ಬಂದು ಇಲ್ಲಿ ಹುಲ್ಲು, ನೆಕ್ಸ್ಟು ಹುಲ್ಲಿನಿಂದ ಮೊಲ, ನೆಕ್ಸ್ಟ್ ಇಲ್ಲಿಂದ ತೋಳ. ಅಂದರೆ ಹುಲ್ಲಿನಿಂದ ಎನರ್ಜಿ ತೊಗೊಳುತ್ತೆ, ಶಕ್ತಿ ತೊಗೊಳುತ್ತೆ ಯಾವುದು? ಮೊಲ. ಮೊಲದಿಂದ ಶಕ್ತಿ ತೊಗೊಳ್ಳೋದು ಯಾವುದು? ಅಂದರೆ ಇಲ್ಲಿ ಸಸ್ಯಾಹಾರಿ ಅಥವಾ ಮೇಯುವ ಆಹಾರ ಸರಪಳಿನಲ್ಲಿ ಮುಖ್ಯ ಯಾವುದು? ಹುಲ್ಲು. ಹುಲ್ಲಿನಿಂದನೇ ಶಕ್ತಿ ಮೊಲದಿಂದ ಹೋಗುತ್ತೆ, ಮೊಲದಿಂದ ತೋಳಕ್ಕೆ ಹೋಗುವಂಥದ್ದು. ನೆಕ್ಸ್ಟ್ ಬಂದು ಕೊಳೆತಿನಿ ಆಹಾರ ಸರಪಳಿ. ಇಲ್ಲಿ ಏನಾಗಿರುತ್ತೆ ಅಂದರೆ ಕೊಳ್ತೋಗಿರೋನ ತಿಂದು ಶಕ್ತಿ ಸಂಪಾದನೆ ಮಾಡ್ಕೊಳ್ಳುತ್ತೆ. ಯಾವುದು? ಉದುರೆಲೆ. ಇದು ಉದುರೆಲೆ ಅಂದರೆ ಕೊಳ್ತೋಗಿರುತ್ತೆ, ಡೆಡ್ ಆಗಿಬಿಟ್ಟಿರುತ್ತೆ. ಅದನ್ನು ಏನು ತಿನ್ನುತ್ತೆ ಅಂದರೆ ಎರೆಹುಳು ತಿನ್ನುತ್ತೆ. ಆ ಎರೆಹುಳನ ಯಾವ ತಿನ್ನುತ್ತೆ? ಪಕ್ಷಿ ತಿನ್ನುತ್ತೆ. ಅಂದರೆ ಇಲ್ಲಿ ಉದುರೆಲೆ ಬಂದು ಕೊಳ್ತೋಗಿರೋದು, ಡೆಡ್ ಆಗಿರೋಂಥದ್ದು, ಸತ್ತೋಗಿರೋವಂಥದ್ದು, ಅದರಿಂದ ಆಹಾರ ಪಡೆದಿರೋದು ಯಾವುದು? ಎರೆಹುಳು. ಎರೆಹುಳಿಂದ ಪಕ್ಷಿ. ಇಲ್ಲಿ ಪ್ರಮುಖ ಶಕ್ತಿ ಆಧಾರ ಯಾವುದು? ಕೊಳೆತಿನಿ ಪದಾರ್ಥ ಆದ ಉದುರೆಲೆ. ಓಕೆ. ನೆಕ್ಸ್ಟ್ ಬಂದು ಪ್ಯಾರಾಸೈಟಿಕ್ ಅಂದರೆ ಪರಾವಲಂಬಿ ಆಹಾರ ಸರಪಳಿ, ಒಂದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಿಂಪಲಾಗಿ ಹೇಳ್ಬೇಕಂದ್ರೆ ಮರದಲ್ಲಿ ಡಿಪೆಂಡ್ ಆಗಿರುವಂಥ ಯಾವುದು? ಫಲಭಕ್ಷಕ ಹಕ್ಕಿಗಳು. ಈ ಹಕ್ಕಿಗಳನ್ನ ಹೇಣುಗಳು ಮತ್ತು ಉಣ್ಣೆಗಳು ತಿನ್ನುತ್ತೆ, ಇಲ್ಲಿಂದ ಶಿಲೀಂಧ್ರಗಳು ತಿನ್ನುವಂಥದ್ದು. ಪರಾವಲಂಬಿ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ಬದುಕಿರ್ತಾರೆ, ಅವ್ರನ್ನ ನಾವು ಪರಾವಲಂಬಿಗಳು ಅಂತ ಹೇಳ್ತೀವಿ. ಈ ಸಂಪೂರ್ಣ ಇವನ್ನೆಲ್ಲ ಏನಂತ ಹೇಳ್ತೀರಿ ಅಂದರೆ ಫುಡ್ ವೆಬ್ ಅಂತ ಹೇಳ್ತೀವಿ, ಆಹಾರ ಜಾಲ. ಇನ್ನು ಹೋಗ್ತಾ ಇನ್ನು ಫುಡ್ ವೆಬ್ ಬಗ್ಗೆ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಇಲ್ಲಿಗೆ ನಿಲ್ಲಿಸ್ತೀನಿ. ಇನ್ನೂ ಇದೆ, ಇದು ನೆಕ್ಸ್ಟ್ ಒಂದು ಚಾಪ್ಟರ್ನಲ್ಲಿ ಹೇಳ್ತೀನಿ. ನೀವು ಮಾಡಬೇಕಾಗಿರೋದಲ್ಲಿ ಇಷ್ಟೇ, ದಯವಿಟ್ಟು ವೀಡಿಯೋಸ್ನ ಕಂಪ್ಲೀಟಾಗಿ ನೋಡಿ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಲೆಸನ್ನಲ್ಲೇ ನಿಮಗೆ 3 ಕ್ವಶನ್ 4 ಕ್ವಶನ್ ಬಂದಿರುತ್ತೆ ನಿಮಗೆ ಎಕ್ಸಾಮ್ಸ್ನಲ್ಲಿ. ನೀವು ಮಾಡಬೇಕಾಗಿರೋದಲ್ಲೇ ಇಷ್ಟೇ, ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಿ. ಗಾಡ್ ಬ್ಲೆಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.